ಏನಾಗುತ್ತೋ ಗೊತ್ತಿಲ್ಲ, ಬೇಲಂತೂ ಸಿಗಲ್ಲ ಹೇಳ್ಬಿಡ್ತೀನಿ. ಇಂದು ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆ, ಇಂದಿಗೆ ಆದೇಶ ಕೈದಿರಿಸಿದ ನ್ಯಾಯಾಲಯ. ಚಿನ್ನಯ್ಯ ಪರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ವಕೀಲರು. ಬ್ರುಡಮ್ಯಾನ್ ಚಿನ್ನಯ್ಯನ ಬೇಲ್ ಭವಿಷ್ಯ. ಬಹುತೇಕ ಆತನಿಗೆ ಬೇಲ್ ಸಿಗೋದು ಡೌಟು. ಬೇಲ್ ಸಿಗುತ್ತೆ ಅನ್ಕೊಂಡ್ರೆ ಅದೆಲ್ಲ ತಪ್ಪು. ಯಾಕಂತಂದ್ರೆ ಅಷ್ಟು ಈಸಿ ಅಲ್ಲ ಬೇಲೆಲ್ಲ ಸಿಕ್ಬಿಡೋಕ್ಕೆ. ನೋಡುವ ಇವತ್ತು ಏನಾಗುತ್ತೆ ಅಂತೇಳಿ. ಚಿನ್ನಯ್ಯನ ಪರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ವಕೀಲರು. ಇಂದಿಗೆ ಆದೇಶವನ್ನು ಕಾಯ್ದಿರಿಸಿದಂತ ನ್ಯಾಯಾಲಯ. ಏನಾಗ್ಬೋದು? ಫಸ್ಟ್ ಆಫ್ ಆಲ್ ಈಗ ಈತ ಆರೋಪಿ ಆಗಿದ್ದಾನೆ. ಫಸ್ಟ್ ಆಫ್ ಆಲ್ ದೂರುದಾರ ಆಗಿದ್ದಾನೆ ಚಿನ್ನಯ್ಯ. ಅದಾದ ನಂತರ ಆರೋಪಿ ಆಗಿದ್ದಾನೆ. ಅದಾದ ನಂತರ ಸಾಕ್ಷಿದಾರನು ಕೂಡ ಆಗಿದ್ದಾನೆ. ಆ ನಿಟ್ಟಿನಲ್ಲಿ ಈತನನ್ನೀಗ ಕಸ್ಟಡಿಯಲ್ಲಿಟ್ಟಿದ್ದು ಮತ್ತು ವಾಪಸ್ ಈತ ಹೊರಗಡೆ ಬಂದ ಅಂತ ಹೇಳಿದ್ರೆ ಮತ್ತೆ ಆಪರೇಷನ್ ಬುರ್ಡೆ ಗ್ಯಾಂಗಿಗೆ ಸೇರ್ಕೊಂಡು ಮತ್ತೇನಾದ್ರೂ ಹೇಳದ್ ಕೇಳ್ಕೊಂಡು ಉಲ್ಟಾ ಹೊಡಿಬಹುದು, ಮತ್ತೇನಾದ್ರೂ ಆಗ್ಬಹುದು. ಇಲ್ಲ ನಾನು ಪೊಲೀಸ್ ಅವರು ಹೆದರ್ಸಿ ಬೆದರ್ಸಿ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಹಾಗೂ ಹೇಳ್ಬಹುದು, ಯಾಕಂದ್ರೆ ಬ್ರೈನ್ ವಾಶ್ ಮಾಡಬಹುದು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಮತ್ತೆ ವಾಪಸ್ ಈಗ ಮತ್ತೆ ವಾಪಸ್ ಇವ್ರನ್ನ ಮೀಟ್ ಮಾಡ್ಕೊಂಡು ಮತ್ತೆ ಬುರ್ಡೆ ಗ್ಯಾಂಗ್ ಮನೆ ಈತ ಅಲ್ಲೇ ಹೋಗೋದು, ತಿಬ್ರೋಡಿ ಅವ್ರ ಮನೆಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಮತ್ತೇನಾದ್ರೂ ಮೀಟಿಂಗ್ ಮಾಡೋದು, ಅದು ಏನಾದ್ರೂ ಒಂದು ಆಗ್ಬಹುದು ಅಂತ. ಈಗ ಮೇನ್ ಆಗಿ ಈತ ಸಾಕ್ಷಿದಾರನೂ ಆಗಿದ್ದಾನೆ, ದೂರುದಾರನೂ ಈತನೇ, ಆರೋಪಿನೂ ಈತ ಆಗಿದ್ದಾನೆ, ಸಾಕ್ಷಿದಾರನೂ ಆಗಿದ್ದಾನೆ. ಸೊ ತನಿಖೆ ಈಗ ಒಂದು ಹಂತದಲ್ಲಿ ಪ್ರಗತಿಯಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈತನ ಅಷ್ಟು ಈಸಿ ಆಗಿಂತೂ ಹೊರಗಡೆ ಬಿಡೋಲ್ಲ. ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಬಹಳ ಪ್ರಮುಖವಾದ ವಿಚಾರ ನೋಡೋಣ ಬನ್ನಿ. ಬಂಗ್ಲೆಗುಡ್ಡದಲ್ಲಿ ಇಂದು ಮತ್ತೆ ನಡೆಯುತ್ತಾ ಶೋಧ ಕಾರ್ಯ. ವಿಠಲ್ಗೌಡ ಹೇಳಿಕೆ ಬೆನ್ನಲ್ಲೇ SIT ಮತ್ತಷ್ಟು ಅಲರ್ಟ್. ನೆನೆ ಬೆಳ್ತಂಗಡಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಚರ್ಚೆ. ಅರಣ್ಯ ಇಲಾಖೆ ಜೊತೆ ಸಭೆ ನಡೆಸಿದ SIT ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ನಿರ್ದೇಶನಕ್ಕೆ ಕಾಯ್ತಾ ಇದ್ದಾರೆ. SIT ಆದೇಶ ಕೊಟ್ರೆ ಕಲಾಸ್. ಕಾದು ನೋಡೋಣ. ಏನಿದು ಬಂಗ್ಲೆಗುಡ್ಡದಲ್ಲಿ ಯಾಕೆ ಶೋಧ ಕಾರ್ಯ? ಬನ್ನಿ ಒಂದಷ್ಟು ಅದನ್ನ ಚರ್ಚೆ ಮಾಡೋಣ. ಹೇಗೆ ಯಾಕೆ ಶೋಧ ಕಾರ್ಯ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಅಂತೇಳಿ. ಬಹಳ ಪ್ರಮುಖವಾಗಿ ಚಿನ್ನಯ್ಯ ಒಂದಷ್ಟು ಈ ಮುಂಚೆ 11A ಅಂತ ಪಾಯಿಂಟ್ ಮಾಡ್ಕೊಂಡಿದ್ರು. ಬಂಗ್ಲೆಗುಡ್ಡವನ್ನ 11A ಅಂತ ಪಾಯಿಂಟ್ ಮಾಡ್ಕೊಂಡಿದ್ರು. ಅಲ್ಲೊಂದಷ್ಟು SIT ಆಲ್ರೆಡಿ ಶೋಧ ಕಾರ್ಯ ನಡೆಸಿತ್ತು. ಅದಾದ್ಮೇಲೆ ವಿಠಲ್ಗೌಡ ಮತ್ತೆ ಅದನ್ನ ಸವಿಸ್ತಾರವಾಗಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಇನ್ನೂ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಇದೆ ಅಲ್ಲಿ ಅಂತ ಕೊಟ್ಟಿರೋ ಹೇಳಿಕೆ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ಒಂದಷ್ಟು ಒಂದು ಡೌಟ್ ಇನ್ನೂ ಕಾಡ್ತಾ ಇದೆ. ಈಗ ಬುರ್ಡೆ ಸಿಕ್ಕಿದ್ ಯಾರಿಗೆ? ವಿಠಲ್ಗೌಡ ಅವರಿಗೆ ಬುರ್ಡೆ ಸಿಕ್ಕಿತ್ತು. ಫಸ್ಟ್ ತಗೊಂಡ್ ಬಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಇರಬಹುದು ಅಥವಾ ಗಿರೀಶ್ ಮಟ್ಟಣ್ಣ ಅವರು ಇರಬಹುದು, ಜಯಂತ್ ಟಿ ಅವರೆಲ್ಲ ಒಂದೇ ಅಲ್ವಾ ಕೊಟ್ಟಿದ್ದಾರೆ. ಕೊಟ್ರು ಅಂದ್ರೆ ಹೇಳಿದ್ರ ಮೇಲೆ ಚಿನ್ನಯ್ಯ ಈಗ ಹೋಗಿ ದೂರ ಕೊಡೋ ಬದಲು ಇವರೇ ಕೊಡ್ಬೋದಾಗಿತ್ತು ವಿಠಲ್ಗೌಡನೇ. ಯಾಕಂತ ಹೇಳಿದ್ರೆ ಮೊನ್ನೆ ಕರ್ಕೊಂಡು ಹೋದಾಗ್ಲೂ ಸಾಕಷ್ಟು ಅಸ್ಥಿ ಪಂಜರ ಇದೆ, ಬುರ್ಡೆ ಇದೆ ಅಂತೆಲ್ಲ ಹೇಳಿದ್ರಲ್ಲ, ಇವರೇ ಹೋಗಿ ದೂರ ಕೊಡ್ಬೋದಾಗಿತ್ತು ಅಂತ. ಯಾಕೆ ವಿಠಲ್ಗೌಡ ಹೋಗಿ ದೂರ ಕೊಡ್ಲಿಲ್ಲ ಅಂತಂದ್ರೆ ಇವುಗಳನ್ನ ಹುಡ್ತಾ ಇದ್ದಿದ್ ಯಾರು? ಚಿನ್ನಯ್ಯ. ಇವುಗಳನ್ನ ಹುಡ್ತಾ ಇದ್ದಿದ್ ಚಿನ್ನಯ್ಯ. ಆದ್ರೆ ಈ ವಿಠಲ್ಗೌಡರೆಲ್ಲ ಬರೀ ವಿಷಯ ಗೊತ್ತು ಅಷ್ಟೇ, ಆದ್ರೆ ಇವ್ರು ಅದನ್ನ ಹುಡ್ತಾ ಇರ್ಲಿಲ್ಲ. ಇವ್ರು ಹೋಗಿ ಕೊಟ್ರೆ ಸ್ಟ್ರಾಂಗ್ ಇರಲ್ಲ. ಯಾರು ಹುಡ್ತಾ ಇದ್ದ, ನಾನು ನನ್ನ ಕೈಯಾರೆ ಹೂತಿದ್ದೇನೆ ಅಂತ ಹೇಳಿದಾಗ ಆ ಪ್ರಕರಣಕ್ಕೊಂದು ಸ್ಟ್ರಾಂಗ್ ರೀಸನ್ ಮತ್ತೆ ಆ ವ್ಯಕ್ತಿ ಸ್ಟ್ರಾಂಗ್ ಸಾಕ್ಷ್ಯದಾರ ಆಗ್ತಾನೆ. ಮೊದಲಿಗೆ ಅವನನ್ನ ಬ್ರಹ್ಮಾಸ್ತ್ರ ತರ ಬಿಡ್ಕೊಂಡ್ಬಿಟ್ರು. ಮುಂದೆ ಚಿನ್ನಯ್ಯನ ಬಿಡ್ಕೊಂಡ್ರು. ಚಿನ್ನಯ್ಯ ಯಾವಾಗ ಉಲ್ಟಾ ಹೊಡೆದ, ಇದು ವರ್ಕೌಟ್ ಆಗಲ್ಲ. ಚಿನ್ನಯ್ಯ ಆದ್ಮೇಲೆ ದೂರದಾರ ಸೆಕೆಂಡ್ ದೂರದಾರ ಅಂತ ಬಂದ್ರು ಟಿ ಜಯಂತ್. ಮೂರನೇ ದೂರದಾರ ಇವ್ರು ಬರ್ಬೋದಾಗಿತ್ತು. ಈಗ ಆಪ್ಷನ್ಸ್ ಇದೆ. ಮೂರನೇದು ಈಗ ಇವರು ದೂರುದಾರ ಅಂತ ಬಂದಿಲ್ಲ. SIT ಇವ್ರನ್ನ ಬುಲಾವ್ ಕೊಟ್ಟು ಕರ್ಸ್ಕೊಂಡ್ಮೇಲೆ ಅಲ್ಲಿ ಇವರು ಇರೋ ಬರೋ ಸತ್ಯಗಳನ್ನೆಲ್ಲ ಏನೋ ಇವ್ರಿಗೆ ಅಂದ್ರೆ ಸತ್ಯ ಅಂತಂದ್ರೆ ಇವ್ರ ಪ್ರಕಾರದ ಸತ್ಯಗಳು. ಯಾಕಂದ್ರೆ ಇದು ಜನರಿಗೆ ಅರ್ಥ ಆಗ್ಲಿ ಅಂತ ಜನರ ಪರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅಂತಲ್ಲ, ಒಂದಿಷ್ಟು ಜನರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳನ್ನ. ಕ್ಲಾರಿಟಿಯಲ್ಲಿ ನಾನು ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಾಕ್ಷಿದಾರ ಆಗಿ ಬರ್ಬೋದಿತ್ತು, ಮತ್ತೊಂದು ಎಲ್ಲ ಮಾಡ್ಬೋದಿತ್ತು. ಯಾಕಂದ್ರೆ ಫಸ್ಟ್ ಬುರ್ಡೆ ಸಿಕ್ಕಿದ್ದೆ ವಿಠಲ್ಗೌಡ ಅವರಿಗೆ. ಚಿನ್ನಯ್ಯನ ಮುಂದಕ್ಕೆ ಬಿಟ್ಕೊಂಡ್ರೆ ಇವರು ಸೇಫ್ ಝೋನು. ತಗಲಾಕೊಂಡ್ರೆ ಚಿನ್ನಯ್ಯ, ಹೋದ್ರೆ ಚಿನ್ನಯ್ಯ, ಗೆದ್ರೆ ನಾವೇ ಗೆದ್ದಂಗೆ, ತಗಲಾಕೊಂಡ್ರೆ ಚಿನ್ನಯ್ಯ ಅಂತ. ವಿಠಲ್ಗೌಡ ಇದಾರಲ್ಲ, ಈ ವಿಠಲ್ಗೌಡ ಈಗ ಅವ್ರನ್ನ ಕರೆದಾಗ ಹೋಗಿ ಎಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಹಿಂಗೆ ಅಂತ. ಇಲ್ಲಿ ಎರಡು ಸತ್ಯಗಳಿದೆ ನಿಕೇಶ್, ಎರಡು ತರ ಸತ್ಯಗಳು. ಒಂದು ಇವರ ಪ್ರಕಾರದ ಸತ್ಯಗಳು, ಇನ್ನು ಇವರಿಗೆ ವಿರುದ್ಧವಾಗಿದಾರಲ್ಲ ಅವರ ಪ್ರಕಾರದ ಸತ್ಯಗಳು. ಅದರಲ್ಲಿ ನಿಜವಾದ ಸತ್ಯ ಯಾವುದು ಅಂತೇಳಿ SIT ತನಿಖೆ ಮಾಡಬೇಕು. ನೋಡೋಣ, ಕಾದ್ ನೋಡೋಣ. ಇವತ್ತೇನಾದ್ರೂ ಅಗೆಯೋ ಕಾರ್ಯ ಇರುತ್ತಾ, ಬಗೆಯೋ ಕಾರ್ಯ ಇರುತ್ತಾ, ಅಥವಾ ಮೇಲ್ಮೈನಲ್ಲೇ ಹುಡುಕೋ ಕಾರ್ಯ ಇರುತ್ತಾ ಅಂತೇಳಿ ಕಾದು ನೋಡೋಣ. ಓಕೆ.
ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣ ಬಂಗ್ಲೆಗುಡ್ಡ ಕಾಡಿನಲ್ಲಿ ಇಂದು ಶೋಧ ಸಾಧ್ಯತೆ. ಎಸ್ಐಟಿ ಕೈ ಸೇರಿದ ಬಂಗ್ಲೆಗುಡ್ಡ ಕಾಡಿನ ಸರ್ವೆ ವರದಿ, ಹಳೆಯ ವರದಿ ಎಸ್ಐಟಿಗೆ ಸಲ್ಲಿಸಿರುವ ಅರಣ್ಯ ಇಲಾಖೆ, ಹಿರಿಯ ಅಧಿಕಾರಿಗಳ ಅನುಮತಿಗೆ ಕಾಯುತ್ತಿರುವ ಎಸ್ಐಟಿ, ಅನುಮತಿ ಲಭಿಸಿದ ಬಳಿಕ ಶೋಧ ನಡೆಸಲಿರುವ ಎಸ್ಐಟಿ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ದಿನೇ ದಿನೇ ಒಂದು ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಓಕೆ, ನೆಕ್ಸ್ಟ್ ಹೋಗೋಣ. ರಿಟರ್ಜಿ ಸಲ್ಲಿಸಿರೋದ್ರ ಬಗ್ಗೆ ಹೋಗ್ಬಿಡೋಣ. ಅದು ಮಾಮೂಲಿ, ಇದು ವೆರಿ ಇಂಪಾರ್ಟೆಂಟ್ ಸ್ಟೋರಿ. ರಿಟರ್ಜಿ ಸಲ್ಲಿಸಿರೋದು ಧರ್ಮಸ್ಥಳದಲ್ಲಿ ಗುರುತಿಸಿದ ಸ್ಥಳ ಆಗಿರುವಂತೆ ರಿಟರ್ಜಿ. ಪಾಂಡುರಂಗ ಗೌಡ, ತುಕಾರಾಮ್ ಗೌಡರಿಂದ ರಿಟರ್ಜಿ ಸಲ್ಲಿಸಿರೋದು. ಅಕ್ರಮವಾಗಿ 100 ಶವ ದಫನ್ ಮಾಡಿದ ಸ್ಥಳ ಗುರುತು ಮಾಡಲಾಗಿದೆಯಂತೆ. ಆಗಸ್ಟ್ 29ರಂದು ಸ್ಥಳ ಆಗಿಯಲು ಎಸ್ಐಟಿಗೆ ಅರ್ಜಿ ಸಲ್ಲಿಕೆ. ನಿವೃತ್ತ ಜಿಲ್ಲಾ ಜಡ್ಜ್ ನೇತೃತ್ವದಲ್ಲಿ ಕಮಿಷನರ್ ನೇಮಿಸಿ ಕೋರ್ಟ್ಗೆ ವರದಿ ಸಲ್ಲಿಸಲು ನಿರ್ದೇಶನ ಮಾಡಲು ಮನವಿ ಮಾಡಿದ್ದಾರಂತೆ. ಸೂಕ್ತ ಮಾಹಿತಿ ಪಡೆದು ಎಸ್ಪಿಪಿಗೆ ತಿಳಿಸಲು ಸೂಚನೆ ನೀಡಲಾಗಿದೆಯಂತೆ. ಇದು ಅತಿ ದೊಡ್ಡ ಟ್ವಿಸ್ಟ್. ಇದು ಧರ್ಮಸ್ಥಳ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್. ಇದು ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ. ದಿನೇ ದಿನೇ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಬುರುಡೆ ಕೇಸು. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಮೂಳೆಗಳು ಇವೆ ಅಂತ ವಿಠಲ್ ಗೌಡ ಹೇಳಿದ್ರು. ಅಸ್ಥಿಪಂಜರ ಗುರುತಿಸಿದ್ದೇನೆ ಅಂತ ಸೌಜನ್ಯ ಮಾವ ಹೇಳಿದ್ರು. ಮೂಳೆ ಹುಡುಕಾಟ ಕೊನೆ ಕ್ಷಣದಲ್ಲಿ ಮುಂದೂಡಿಕೆ ಯಾಕಾಯ್ತೋ ಗೊತ್ತಿಲ್ಲ. ಅರಣ್ಯ ಇಲಾಖೆ ತಜ್ಞ ವೈದ್ಯರನ್ನು ಎಸ್ಐಟಿ ಸಂಪರ್ಕಿಸಿದೆ. ಇಂದು ಎಸಿ ಮತ್ತು ತಹಶೀಲ್ದಾರ್ ಸಮ್ಮುಖದಲ್ಲಿ ಸಮಾಧಿ ಶೋಧ ಆಗುತ್ತೆ. ಗುಡ್ಡಕ್ಕೆ ವಿಠಲ್ ಗೌಡರನ್ನು ಕೂಡ ಕರೆದೊಯ್ದು ಅಗೆಯುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ಅನುಮತಿಗೆ ಕಾಯ್ತಾ ಇದೆ ಎಸ್ಐಟಿ. ಆಮೇಲೆ ಜಡ್ಜ್ ನೇತೃತ್ವದಲ್ಲಿ ಕಮಿಷನರ್ ನೇಮಿಸಿ ಪಾಂಡುರಂಗ ಗೌಡ ಮತ್ತೆ ತುಕಾರಾಮ್ ಇವರು ರಿಟರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನಿಕೇಶ್. ಇದು ಧರ್ಮಸ್ಥಳ ಪ್ರಕರಣದ ಒಂದಷ್ಟು ಮೇಜರ್ ಟ್ವಿಸ್ಟ್ ಆಗ್ಬೋದು. ಅವರೇ ಸ್ಥಳವನ್ನ ಹಿಂಗೆ ಅಕ್ರಮವಾಗಿ 100 ಶವಗಳನ್ನು ದಫನ್ ಮಾಡಿದ್ದಾರೆ ಅಂತ ಇವ್ರು ಯಾರೋ ಹೇಳ್ತಾ ಇದಾರಂತೆ. ಇದು ಮಜಾ ಇದೆ. ಇನ್ನ ನೋಡೋಣ ಇದನ್ನು ಯಾವ ರೀತಿ ಎಸ್ಐಟಿ ತೆಗೆದುಕೊಳ್ಳುತ್ತೆ, ಅಥವಾ ನಿವೃತ್ತ ಜಿಲ್ಲಾ ಜಡ್ಜ್ ನೇತೃತ್ವದಲ್ಲಿ ಕಮಿಷನರ್ ನೇಮಿಸಿ ಎಲ್ಲ ತನಿಖೆ ತನಿಖೆ ಆಗುತ್ತೆ. ಎಲ್ಲ ತನಿಖೆನೂ ಆಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತನಿಖೆ ಆದಂತ ಸಂದರ್ಭದಲ್ಲಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟಾದ್ರೆ ಇವರಿಗೆ ಸರಿಯಾಗಿ ಆಗಿಲ್ಲ ಅಂತ ಮತ್ತೆ ತಕರಾರು ಎತ್ತಬಾರ್ದು. ಎಲ್ಲಾ ರೀತಿಯಲ್ಲಿ ತನಿಖೆ ಆಗ್ಬೇಕು. ಎಲ್ಲೆಲ್ಲಿ ಫಂಡಿಂಗ್ ಆದ್ರೂ ಅದನ್ನು ಆಗ್ಬಿಡ್ಲಿ ತನಿಖೆ. ಯಾಕಂತ ಹೇಳಿದ್ರೆ ನಾಳೆ ದಿವಸ ಬಿಜೆಪಿ ಅದನ್ನ ಕೇಳ್ಬೋದು, ಫಂಡಿಂಗ್ ಆಗಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಿಲ್ಲ, ಅವ್ರದ್ದೆಲ್ಲ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ಆ ತನಿಖೆ ಯಾವ ರೀತಿಯಾಗಿ ಮಾಡಿದ್ರೆ, ಎಷ್ಟೆಷ್ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಿದ್ರೆ ಅಂತ ಪ್ರಶ್ನೆ ಕೇಳಬಹುದು. ಅದು ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಬಿಟ್ರೆ ಎನ್ಐಎ ಮಾಡುತ್ತೆ ಅಂತ ಹೇಳ್ತಾರೆ. ನೋಡೋಣ, ಅಮಿತ್ ಶಾ ಅವರು ಕೂಡ ಅದನ್ನೇ ಹೇಳಿದ್ರು. ಸೊ ಈ ರಿಪೋರ್ಟ್ ಅನ್ನ ನೋಡ್ಕೊಳ್ಳೋಣ. ಅದಾದ್ರ ಮೇಲೆ ನಾವು ಬೇಕಾದ್ರೆ ಸಿಬಿಐ ಆದ್ರೆ ಸಿಬಿಐ, ಎನ್ಐಎ ಆದ್ರೆ ಎನ್ಐಎ ಏನ್ ತನಿಖೆ ಅಂತ ನಡೆಸ್ತೀವಿ ಅಂತ ಹೇಳಿದ್ರು. ಓಕೆ, ಮುಂದಿನ ಸುದ್ದಿ ಹತ್ತ ಗಮನ ಹರಿಸೋಣ. ಧರ್ಮಸ್ಥಳದ ಏನೇನಾಗುತ್ತೆ ಡೆವಲಪ್ಮೆಂಟ್ ಪ್ರತಿದಿನ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡೋದೇ ಇಲ್ಲ ರೆಬೆಲ್ ಟಿವಿಲಿ. ಧರ್ಮಸ್ಥಳ ಸ್ಟೋರಿ ಅಂತೂ ಮಿಸ್ಸೇ ಮಾಡಲ್ಲ. ಪ್ರತಿದಿನ ನಾವು ಯಾರು ಪರನೂ ಅಲ್ಲ ವಿರೋಧನೂ ಅಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಇಲ್ಲಿ ಕಣ್ಣಿಗೆ ಕಾಣಿಸುವಂತದ್ದು ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನೀವು ಅನ್ಕೋಬಹುದು ಇವ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ. ಅಲ್ಲಿ ಅಭಿಷೇಕ್, ಯೂಟ್ಯೂಬರ್ ಅಭಿಷೇಕ್ ಏನೆಲ್ಲ ಆರೋಪವನ್ನ ಮಾಡಿದ್ದಾನೆ ಅದನ್ನು ನಿಮಗ್ ತೋರಿಸಿದ್ವಿ. ಧರ್ಮಸ್ಥಳ ಪರವಾಗಿ ಬಂದಂತ ಸುಮಂತಿ ಏನ್ ಮಾಡಿದ್ದಾನೆ ಅದನ್ನು ನಿಮಗ್ ತೋರಿಸಿದ್ವಿ. ಆತ ಕುಡ್ಕೊಂಡು ಮಾಡ್ಕೊಂಡು ಏನೋ ಮಾಡ್ಕೊಂಡು ಧರ್ಮ ರಕ್ಷಕ ಅಂತ ಮಾಡ್ಕೊಂಡು ಈತನ ಕರ್ಮನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಈತನ ಕರ್ಮ ಏನು ನಿಮ್ಮ ಮುಂದೆ ಇಟ್ಟಿದ್ವಿ. ಉದಾಹರಣೆ ನೀವೆಲ್ಲ ಹೇಳ್ತೀರಿ, ಸಮೀರ್ ನಾನು ಯಾಕಪ್ಪ ಬೈತ್ಯಾಸ. ಸಮೀರ್ ಈಗ ಸತ್ಯ ಒಪ್ಕೊಂಡಲ್ವಾ, ಅನನ್ಯ ಭಟ್ ಅನ್ನೋ ಕಥನೆ ಸುಳ್ಳು, ಅವಳು ಕಣ್ಣೀರ್ ಹಾಕಿದಕ್ಕೆ ನಾನು ಹೇಳಿದೆ ಅಂತ. ಇದಕ್ಕೆ ಡಿಸ್ಕ್ಲೈಮರ್ ಹಾಕಿದೀನಿ ಅಂತವನೇ. ನೀವು ಇದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅವನಿಗೆ ಬೈದಿದ್ದಕ್ಕೆ ನೀವು ನಮ್ಮನ್ನು ಕೇಳಿದ್ರಿ. ಹಂಗೆ ಧರ್ಮಸ್ಥಳದ ಪರವಾಗಿ ಯಾರ್ಯಾರು ಬಂದ್ರು? ಈ ಸುಮಂತ ಬಂದ, ಇವನಿಗೆ ಬಿಟ್ವಾ, ಇವನಿಗೂ ಬಿಡ್ತಾ ಇದೀವ. ಇವನ್ ಕರ್ಮನು ತೋರಿಸ್ತಾ ಇದೀವಿ. ನಮಗೆ ಅವ್ರ ಪರ ಇವ್ರ ಪರ ಇಲ್ಲ. ನಮಗೆ ಜಸ್ಟಿಸ್ ಫಾರ್ ಸೌಜನ್ಯ. ನಾವು ಯಾವತ್ತಿದ್ರೂ ನ್ಯಾಯದ ಪರ, ಸತ್ಯ ಬೇಕು. ಈಗ ಒಂದ್ ಕಡೆಯಲ್ಲಿ ನೀವ್ ಹೇಳ್ಬಹುದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಹೇಳೋದೇ ಸತ್ಯ ಅಂತ, ಇನ್ನೊಂದ್ ಕಡೆಯಲ್ಲಿ ಹೇಳ್ಬಹುದು ಈ ಧರ್ಮಸ್ಥಳ ಪರವಾಗಿ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಹೇಳೋದು ಸತ್ಯ ಅಂತ. ಇದೆಲ್ಲ ಹೊರತುಪಡಿಸಿ ಅಲ್ಲಿ ಏನ್ ಆಗಿದೆ ಅನ್ನುವಂಥದ್ದು ತನಿಖೆ ನಂತರವೇ ಗೊತ್ತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ, ಇವರ ಈ ಗೋಜಲಾಟದಿಂದ, ಇವರ ಈ ಕೆಸರಚಾಟದಿಂದ, ಇವರ ಈ ಕಳ್ಳಬುದ್ಧಿಯಿಂದನೋ ಅಥವಾ ಇನ್ನೊಂದೇನೋ ಮತ್ತೊಂದು ಮಗದೊಂದು ಇವರ ಪಿಕ್ಚರ್ ಇಂದ, ಒಂದು ಸಿನಿಮಾದಿಂದ ಇವರು ಕಟ್ಟಿದ ಕಟ್ಟುಕತೆಯಿಂದ ಸೌಜನ್ಯ ಪ್ರಕರಣ ಹಳ್ಳ ಹಿಡಿತದೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಅದನ್ನ ಹಳ್ಳ ಹಿಡಿಲಿಕ್ಕೆ ಬಿಡಬಾರ್ದು. ಅದೇ ನಮ್ಮ ಉದ್ದೇಶ. ಓಕೆ,